ಇದು ದೇಶದಾದ್ಯಂತ ಸಂಚಲನವನ್ನ ಹುಟ್ಟು ಹಾಕಿದಂತ ಕೇಸ್ ಬೇಲೆಕೇರಿ ಅದಿರು ಕೇಸ್ ಏನಿದೆ. ಈ ಕೇಸ್ನಲ್ಲಿ ಕೈ ಶಾಸಕ ಸೈಲ್ ಏನಿದ್ದಾರೆ ಅವರು ಅರೆಸ್ಟ್ ಆಗಿದ್ದಾರೆ. ನಿಮಗೆ ಅದು ಗೊತ್ತಿರೋ ವಿಚಾರನೆ. ಅಕ್ರಮ ಹಣ ವರ್ಗ ಆರೋಪ ಹಾಗೂ ಇಡಿಯಿಂದ ಸೆರೆ ಆಗಿರೋದು. ಒಂದು ದಿನ ಇಡಿ ವಶಕ್ಕೆ ನೀಡಿದ ವಿಶೇಷ ಕೋರ್ಟ್. ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ದಿನ ಅವರನ್ನ ಇಡಿಗೆ ಕಸ್ಟಡಿಗೆ ಅಂತ ಕೊಡಲಾಗಿದೆ. ಆ ಸಂದರ್ಭದಲ್ಲಿ ಏನು ವಿಚಾರಣೆ ಮಾಡ್ತಾರೆ, ಏನು ಸ್ಟೇಟ್ಮೆಂಟ್ ಪಡ್ಕೋತಾರೆ ನೋಡಬೇಕಿದೆ. ಬೇಲೆಕೇರಿ ಅಕ್ರಮ ಅದಿರು ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಅಧಿಕಾರಿಗಳೇನಿದ್ದಾರೆ ಕಾರವಾರದ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಅವರನ್ನ ಮಂಗಳವಾರ ಅಷ್ಟೇ ಬಂಧಿಸಿದ್ರು. ಅಂದರೆ ನಿನ್ನೆ ಅವರನ್ನು ಒಂದು ದಿನ ಇಡಿಗೆ ಕೊಡಲಾಗಿದೆ. ಕಳೆದ ಆಗಸ್ಟ್ 13 ಹಾಗೂ 14ನೇ ತಾರೀಕು ಸತೀಶ್ ಸೈಲ್ ಅವರ ಮನೆ ಹಾಗೂ ಕಂಪನಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು, ಶೋಧ ಕಾರ್ಯವನ್ನು ನಡೆಸಿದ್ರು, ಒಂದಷ್ಟು ಡಾಕ್ಯುಮೆಂಟ್ಸ್ ವಶಕ್ಕೆ ಪಡ್ಕೊಂಡಿದ್ರು. ಏನೇನಿದೆ, ಏನೇನು ಅಕ್ರಮವಾಗಿದೆ ಅದೆಲ್ಲವನ್ನು ಕೂಡ ಮಾಹಿತಿ ಪಡ್ಕೊಂಡಿದ್ರು. ತದನಂತರ ವಿಚಾರಣೆಗೆ ಹಾಜರಾಗಬೇಕು ಅಂತ ಸತೀಶ್ ಸೈಲ್ಗೆ ನೋಟಿಸ್ ಕೂಡ ಕೊಟ್ಟಿದ್ರು. ಯಾವ ಕೇಸಿಗೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ 2010ರಲ್ಲಿ ಬೇಲೆಕೇರಿ ಅದಿರಿನಿಂದ 87 ಕೋಟಿ ರೂಪಾಯಿ ಮೌಲ್ಯದ 1.25 ಲಕ್ಷ ಮೆಟ್ರಿಕ್ ಟನ್ ಕಬ್ಬಿಣ ಅದಿರು ಅಕ್ರಮವಾಗಿ ರಫ್ತು ಮಾಡಿದ್ರು ಅನ್ನುವಂಥ ಆರೋಪ ಇವ್ರ ಮೇಲಿದೆ. ಅದಕ್ಕೆ ಸಂಬಂಧಪಟ್ಟಂತೆಯೇ ಅವ್ರ ಮನೆ ಮೇಲೆ, ಕಂಪನಿ ಮೇಲೆ ದಾಳಿ ಆಗಿದ್ದು, ಜೊತೆಗೆ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದು ಇಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಸದ್ಯ ಇರೋದು. ಈ ಸಂಬಂಧ ಇತ್ತೀಚೆಗೆ ಸೈಲ್ ಮನೆ ಕಚೇರಿ ಮೇಲೆ ದಾಳಿ ನಡೆಸಿದ್ರು. ಆಗ 1.68 ಕೋಟಿ ನಗದು ಹಾಗೂ 6.75 kg ಚಿನ್ನ ಮತ್ತು ಬ್ಯಾಂಕಲ್ಲಿ 14 ಕೋಟಿ ರೂಪಾಯಿ ಹಣ ಪತ್ತೆಯಾಗಿತ್ತು. ಜನಪ್ರತಿನಿಧಿಗಳು ಅಂತ ಬಂದರೆ ಇಷ್ಟೆಲ್ಲ ಹಣವನ್ನು ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರು ಜನರಿಗೂ ಕೂಡ, ಅಂದರೆ ವೋಟ್ ಹಾಕಿದವರಿಗೆ ಅನುಮಾನ ಹುಟ್ಟುತ್ತೆ. ಇಷ್ಟೆಲ್ಲ ಹಣವನ್ನು ಮಾಡೋದಕ್ಕೆ ಅಂತಲೇ ನಾವು ಇವ್ರನ್ನ ವೋಟ್ ಹಾಕಿ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ತೀವಾ ಅಂತ. ಎಲ್ಲಿಂದ ಇಷ್ಟೊಂದು ಹಣ ಬರುತ್ತೆ, ಹೇಗೆ ಹಣ ಮಾಡ್ಕೊಳ್ತಾರೆ ಅಂತ. ಈ ಕುರಿತು ಮಂಗಳವಾರ ವಿಚಾರಣೆಗೆ ಆಗಮಿಸಿದ್ರು ಸತೀಶ್ ಸೈಲ್. ವಿಚಾರಣೆ ವೇಳೆ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಕಾರವಾರದ ಕಾಂಗ್ರೆಸ್ ಶಾಸಕ ಅರೆಸ್ಟ್ ಆಗಿದ್ದು, ಸದ್ಯ ಒಂದು ದಿನ ಅವರನ್ನ ಇಡಿ ಕಸ್ಟಡಿಗೆ ಕೂಡ ಕೊಡಲಾಗಿದೆ. ಕಸ್ಟಡಿ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಹಣದ ಮೂಲ ಏನು, ಜೊತೆಗೆ ಅಕ್ರಮ ಅದಿರು ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಯಾವಾಗಿಂದ ನಡೆಸ್ತಾ ಇದ್ದೀರಿ, ಅದರಿಂದನೇ ಬರ್ತಾ ಇರೋ ಹಣನ ನಿಮ್ಮ ಜೊತೆಗೆ ಯಾರು ಇನ್ನೂ ಶಾಮೀಲಾಗಿದ್ದಾರೆ, ಇದೆಲ್ಲದಕ್ಕೂ ಪ್ರಶ್ನೆಗೆ ಉತ್ತರವನ್ನು ಕೊಡಲೇಬೇಕಾಗತ್ತೆ. ಜನಪ್ರತಿನಿಧಿಗಳು ಅಂತ ಬಂದರೆ ಜನರಿಗೆ ಮಾದರಿ ಆಗಬೇಕಾಗಿತ್ತು, ಜನರಿಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕಾಗಿತ್ತು. ಆದರೆ ಜನರ ಮೂಲಭೂತ ಸೌಕರ್ಯಗಳ ಒದಗಿಸುವಂಥ ಶಾಸಕರಾಗಬೇಕಾಗಿತ್ತು. ಇತ್ತೀಚೆಗೆ ಶಾಸಕರನ್ನು ನಾವು ಗಮನಿಸ್ತಾ ಇದ್ದೀವಿ, ಅವರ ಮನೆ ಕಚೇರಿ ಮೇಲೇ ದಾಳಿಗಳಾಗ್ತವೆ. ಕೋಟ್ಯಾಂತರ ರೂಪಾಯಿ ನಗದು ಸಿಗುತ್ತೆ. ಅಷ್ಟೇ ಅಲ್ಲ, ಚಿನ್ನಾಭರಣ, ಬೆಳ್ಳಿ, ಐಷಾರಾಮಿ ಕಾರುಗಳು, ಬಂಗ್ಲೆಗಳು, ಈ ರೀತಿ ಆಸ್ತಿ ಮಾಡೋದಕ್ಕೆ ಅಂತಾನೆ ಅಧಿಕಾರಕ್ಕೆ ಬರ್ತಾರೆ ಅನ್ನೋದನ್ನ ಮತ್ತೆ ಮತ್ತೆ ಜನಪ್ರತಿನಿಧಿಗಳು ಸಾಬೀತು ಮಾಡ್ತಾ ಇದ್ದಾರೆ. ಬಟ್ ಇಂಥವ್ರನ್ನ ಯಾರೂ ಕೂಡ ಮಾದರಿಯಾಗಿ ಪಡ್ಕೊಳ್ಳೋದಕ್ಕೂ ಆಗಲ್ಲ. ಅಷ್ಟೇ ಅಲ್ಲ, ಇಂಥವ್ರನ್ನ ಮತ್ತೆ ಮತ್ತೆ ಯಾರೂ ಕೂಡ ಆಯ್ಕೆ ಮಾಡೋದಕ್ಕೂ ಹೋಗಬಾರ್ದು ಅನ್ನೋದೇ ಪ್ರತಿಯೊಬ್ಬರ ಒಂದು ಆಶಯ ಆಗಿರುತ್ತೆ. ಕಾರಣ ಆಸ್ತಿ ಮಾಡೋದಕ್ಕೆ ಬರೋದಾ ಅಥವಾ ಜನರಿಗೆ ಸಹಕಾರ ಕೊಡೋದಕ್ಕೆ, ಜನರು ಅಭಿವೃದ್ಧಿ ಮಾಡೋದಕ್ಕೆ ಬರೋದಾ? ಸಹಜವಾಗಿಯೇ ಈ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಲ್ವಾ.